ಯಾವುದೇ ಸರ್ಕಾರ, ಯಾವುದೇ ಅಧಿಕಾರಿಗಳಿದ್ದರೂ ನ್ಯಾಯಯುತವಾಗಿ ಮಾಡಿರುವ ಕೆಲಸದಿಂದ ಅವರಿಗೆ ಮುಖಭಂಗವಾಗಿದೆ. ನ್ಯಾಯಾಲಯದಿಂದ ನ್ಯಾಯ ದೊರೆತಿದೆ. ಮಾಲೂರು ತಾಲೂಕಿನಲ್ಲಿ ಈ ಬೆಳವಣಿಗೆ ಮೊಟ್ಟ ಮೊದಲ ಬೆಳವಣಿಗೆಯಾಗಿದೆ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಮರುಮತ ಎಣಿಕಾ ಕೇಂದ್ರದ ಬಳಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾವು ಮಾಡಿದ ತಪ್ಪನ್ನ ನಾವೇ ಇಂದು ಅನುಭವಿಸಿದ್ದೇವೆ. ಆ ದೇವರು, ಸಂವಿಧಾನ ಇಂದು ಉತ್ತರ ಕೊಟ್ಟಿದೆ. ಇದರ ಬಗ್ಗೆ ಹೆಚ್ಚಾಗಿ ಇನ್ಮುಂದೆ ನಾನು ಮಾತನಾಡುವುದಿಲ್ಲ. ನ್ಯಾಯ ನಮ್ಮ ಪರವಾಗಿ ಇದೆ ಎಂದರು. ಇಂದಿನಿಂದ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಮಾಲೂರು ಕ್ಷೇತ್ರದಲ್ಲಿ ಶಾಂತಿ, ನೆಮ್ಮದಿ ಜತೆಗೆ ಅಭಿವೃದ್ಧಿ ಮಾಡಬೇಕು. ಅಲ್ಲದೆ ಇಂದಿನಿಂದ ಹೊಸ ನಂಜೇಗೌಡ ಆಗಿದ್ದೇನೆ ಅಂತ ತಿಳಿಸಿದರು. 2023ರ ವಿಧಾನಸಭಾ ಚುನಾವಣಾ ಮತ ಎಣಿಕೆಯಲ್ಲಿ ಅಕ್ರಮ ಮಾಡಿಬಿಟ್ಟಿದ್ದಾರೆ ಅಂತ ನ್ಯಾಯಾಲಯದ ಮೊರೆ ಹೋಗಿದ್ದ ಮಾಜಿ ಶಾಸಕ ಮಂಜುನಾಥ್ ಗೌಡ ಪ್ರತಿದಿನ ಒಂದೊಂದು ಹೇಳಿಕೆ ಕೊಟ್ಟು ಮರುಚುನಾವಣೆ ನಡೆಯುತ್ತದೆ ಎನ್ನುವ ಹೇಳಿಕೆಗಳನ್ನು ನೀಡುವ ಮೂಲಕ ನನಗೆ ಹಾಗೂ ನಮ್ಮ ಕುಟುಂಬಕ್ಕೆ ನಿರಂತರ ಕಿರುಕುಳ ಜತೆಗೆ ಮಾನಸಿಕ ಹಿಂಸೆ ನೀಡಿದ್ದಾರೆ. ಆದರೆ ನ್ಯಾಯ ನಮ್ಮ ಪರವಾಗಿ ಇದ್ದುದರಿಂದ ಅದಕ್ಕೆ ಇಂದು ತೆರೆ ಕಂಡಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ಮುಂದೆ ನನ್ನ ವಿರುದ್ಧ ಟೀಕೆ ಮಾಡುವವರ ವಿರುದ್ಧ ಯಾವುದೇ ಕಾರಣಕ್ಕೂ ಕೌಂಟರ್ ಕೊಡುವುದಿಲ್ಲ. ನನ್ನ ಮೇಲೆ 1000 ಮಾತನಾಡಿದ್ರೂ ಅವರ ಬಗ್ಗೆ ನಾನು ಮಾತನಾಡುವುದಿಲ್ಲ. ನನ್ನ ಮುಂದಿನ ಗುರಿ ತಾಲೂಕಿನ ಅಭಿವೃದ್ಧಿ ಒಂದೇ ಅಂತ ಹೇಳಿದ್ರು. ವರದಿ ಚಾನ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ವೈಯಕ್ತಿಕವಾಗಿ ಮಾತಾಡಿದ್ದು ಕೂಡ ನೋಡಿದಿರಿ. ಇವತ್ತು ವೈಯಕ್ತಿಕವಾಗಿ ಮಾತಾಡಿದ್ದು ಜೊತೆಯಲ್ಲಿರೋರನ್ನ ಏನು ಆಗೋಯ್ತು, ಇನ್ನೇನು ಕಮ್ಮಿ ಇಲ್ಲ, ಇನ್ನು ಬಂದ್ಬಿಡ್ತದೆ, ನಾಳೆ ನಾಳಿದ್ದು MLA ಗಿನ್ನ ನನಗೆ ಬಂದ್ಬಿಡ್ತದೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಾ ಇದ್ವು. ಪಾಪ ಅವ್ರ ಜೊತೆಲಿರೋರು ಕೂಡ ನೋಡಾಯ್ತು. ನಾನಂತೂ ಅವ್ರ ಬಗ್ಗೆ ಏನು ಎಷ್ಟು ಮಾತಾಡಿದ್ರು ಮಾತಾಡ್ಬೋದಿಲ್ಲ. ಇವತ್ತಿಂದ BJP ಅಭ್ಯರ್ಥಿ ಸನ್ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಮಂಜುನಾಥ್ ಗೌಡರು, ನಿನಗೆ ಇವತ್ತು ನ್ಯಾಷನಲ್ ಪರ್ಮಿಷನ್, ನಿನಗೆ ನನ್ನ ಬಗ್ಗೆ ನೀನೇ ಬೇಕೋ ಮಾತಾಡು. ನಾನು ಮಾತ್ರ ಇನ್ನು ಪುಟ್ಟಕ್ಕನಲ್ಲ ನೀನು. ಇವತ್ತೇನಾದ್ರು ಆಕ್ಷೇಪಣೆಗಳಿದ್ವಾ ಸರ್? ಪುಟ್ಟಕ್ಕಲ್ಲ, ಅಲ್ಲ ಆಕ್ಷೇಪಣೆಗಳು ಬಿಡ್ರಿ. ಏನೋ ಸಿಕ್ಕಿದ್ರೆ ಆಕ್ಷೇಪಣೆಗಳಿತ್ತು. ಆ ಭಗವಂತ ಇದ್ದ, ಸಂವಿಧಾನ ಇತ್ತು, ಆ ನ್ಯಾಯ ಇತ್ತು, ಆ ನ್ಯಾಯಾಲಯ, ಸಂವಿಧಾನ, ಆ ದೇವರು. ಏನು ಟೀಕೆ ಟಿಪ್ಪಣಿಗಳು ಮತ್ತು ಇನ್ನು ತೀಟಿಗಳು ಎಲ್ಲ ಗಲಾಟೆಗಳು ಏನೇನು ಮಾಡೋಕ್ಕೆ ಹೋದ್ರು ಕೂಡ ಏನೂ ಸಿಕ್ಕಲಿಲ್ಲ. ಏನಂತ ಬಂದು ಹೇಳ್ತಾರೋ ನಿಮ್ಗೆ ಹೇಳ್ಕೊಳ್ಳಿ, ಏನೂ ಇಲ್ಲ. ನಾವು ಏನು ಅಂದ್ಕೊಂಡಿದ್ವಿ ಅದ್ರ ಪ್ರಕಾರ ಆಗಿದೆ. ಯಾವುದ್ಯಾವುದು ಏನೇನೂ ಆಗಿಲ್ಲ. ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕು. ನನ್ನ ಅಭಿಮಾನಿಗಳಿಗೆ ಇವತ್ತು ನಾನು ಒಂದು ಮಾತು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂತ. ನಿಮಗೂ ಒಂದು ವಿಷಯ ನಾನು ಹೇಳೋದೇನೆಂದರೆ, ತುಂಬ ಬೇಜಾರುಪಟ್ಟಿದ್ದೀರಿ, ತುಂಬ ನೋವು ತಿಂದಿದ್ದೀರಿ. ಆದರೆ ಇವತ್ತಿನ ನ್ಯಾಯಾಲಯದ ತೀರ್ಪೇನಿದೆ, ಆ ತೀರ್ಪು ಇವತ್ತು ನೋಡಿದ್ದೀವಿ ನಾವು. ಫೈನಲ್ಲಾಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಮಾಡ್ತದೆ. ಸಮಾಧಾನಕರವಾಗಿದ್ದೀವಿ, ಖುಷಿಯಾಗಿದ್ದೀವಿ. ನೀವೆಲ್ಲರೂ ಕೂಡ ಧೈರ್ಯವಾಗಿರ್ರಿ. ನ್ಯಾಯಾಲಯ ನಮ್ಮ ಪರ ಇರ್ತದೆ. ಆದರೆ ಒಂದೇನೆಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನು ಬೇರೆ ರೀತಿ ತಗೊಂಡೋಗ್ಬೇಡ್ರಿ. ಇವತ್ತು ಕೌಂಟಿಂಗ್ ಆಗಿದೆ, ಅದೇನೋ ಗೆದ್ದುಬಿಟ್ಟಿವಂತೆ, ನಮ್ಗೆ ಆ ತೊಂದರೆ ಮಾಡಿದರು, ಈ ತೊಂದರೆ ಮಾಡಿದರು ಅಂತೇಳಿ ಗಲಾಟೆ ಮಾಡೋಕ್ಕೆ ಹೋಗೋದು, ಮತ್ತು ಯಾರಿಗಾದ್ರು ತೊಂದರೆ ಕೊಡೋಕ್ಕೆ ಹೋಗೋದು. ಯಾರು ಕೊಡ್ಬೇಕು? ನಾವು ಯಾರ ಮೇಲೆ ಕೆಲಸ ಮಾಡಬೇಕು? ರೈಟೋ ರಾಂಗು ನಮ್ಮ ತಾಲೂಕಿನ ಜನ ರೈಟೋ ರಾಂಗು ಹೊಸಕೋಟವ್ರ ಜೊತೆಗೆ ಹೋಗ್ಬಿಟ್ಟವ್ರೆ. ಅವರು ಒಳ್ಳೆ ಬುದ್ಧಿ ದೇವ್ರಿಗೆ ಕೊಡ್ತಾನೆ. ನಾವು ಯಾರ ಮೇಲೆ ತೊಂದರೆ ಮಾಡೋಕ್ಕೆ ಹೋಗ್ಬೇಕು? ನಮ್ಮವ್ರ ಮೇಲೆ ಮಾಡೋಕ್ಕೆ ಹೋಗ್ಬೇಕು? ಬೇಡ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ಯಾರೂ ಕೂಡ ಅಷ್ಟೇ ಹಳ್ಳಿಗಳಲ್ಲಿ ಆಗಿರ್ಬೋದು, ಮಾಲೂರು ಟೌನಲ್ಲಿ ಆಗಿರ್ಬೋದು, ಎಲ್ಲೇ ಆಗಲಿ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡೋದು ಬೇಡ. ನಮ್ಮದು ಒಂದೇ ಗುರಿ, ಶಾಂತಿಯುತವಾಗಿ ಮಾಲೂರು ತಾಲೂಕು ಇತಿಹಾಸ ಇದೆಯಲ್ಲ ಅದನ್ನು ಕಾಪಾಡ್ಕೊಂಡು ಹೋಗೋದು, ಮತ್ತು ಮಾಲೂರು ತಾಲೂಕನ್ನು ಅಭಿವೃದ್ಧಿ ಮಾಡೋದು. ನಾನು ಈಗ ಒಂದು ರೀತಿಯಲ್ಲಿ ಈ 2.5 ವರ್ಷ ಟೆನ್ಷನ್ನು, ನೋವು, ಕಷ್ಟ ನಮ್ಮನೆ ನನ್ನ ಅಭಿಮಾನಿಗಳೆಲ್ಲರೂ ಕೂಡ ಇನ್ನೇನೂ ಇಲ್ಲ. ಹೊಸ ನಂಜೇಗೌಡ ಆಗ್ತೀನಿ, ನಾವು ಹೊಸ ಬದಲಾವಣೆ ಆಗ್ತೀನಿ. ನನ್ನ ನಂಬಿನವ್ರನ್ನ ಕೈ ಹಿಡಿಬೇಕು, ಪಕ್ಷವನ್ನು ಕಟ್ಟಬೇಕು, ತಾಲೂಕನ್ನ ಡೆವಲಪ್ಮೆಂಟ್ ಮಾಡಬೇಕು, ತಾಲೂಕನ್ನ ಶಾಂತಿಯುತವಾಗಿ ತಗೊಂಡು ಹೋಗ್ಬೇಕು. ಇದು ಒಂದೇ ನನ್ನ ಗುರಿ. ಇದಕ್ಕೆ ಇನ್ನು ಉಳಿದಿರೋದು 2.5 ವರ್ಷ ನಾನು ಒತ್ತನ್ನು ಕೊಡ್ತೀನಿ. ಅದರಿಂದ ಎಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ ಸಂತೋಷವಾಗಿರ್ರಿ, ಖುಷಿಯಾಗಿರ್ರಿ. ಆದರೆ ಎಲ್ಲೂ ಏನೂ ಕೂಡ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ.